ಟಾಪ್ 10ನಲ್ಲಿ ಮೊದಲನೇದಾಗಿ ನೋಡೋದಾದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಡಿಸೆಂಬರ್ 16ರಂದು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ನಡೆಯಲಿರುವಂತಹ ಆದಿ ಜಗದ್ಗುರು ಶಿವರಾತ್ರೀಶ್ವರ ಶ್ರೀಗಳ 1066ನೇ ಜಯಂತಿಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇವತ್ತಿನಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹೊಸ ನಿಯಮ. ಅಸಂಘಟಿತ ಯೆಲ್ಲೋ ಬೋರ್ಡ್ ಕಾರುಗಳ ಪ್ರವೇಶಕ್ಕೆ ಬ್ರೇಕ್ ಹಾಕಿದ್ದಾರೆ. ಇವತ್ತಿನಿಂದ P3, P4 ಪಾರ್ಕಿಂಗ್ ನಿಗದಿಯಾಗಿದೆ. ಪಿಕಪ್ ಪಾಯಿಂಟ್ಗೆ ವೈಟ್ ಬೋರ್ಡ್ನ ಸ್ವಂತ ವಾಹನಗಳ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ಉದ್ಯಮಿಯ ಮೇಲೆ ಏರ್ ಗನ್ನಿಂದ ಫೈರ್ ಪ್ರಕರಣ ಸಂಬಂಧ ಆರೋಪಿಯನ್ನು ಬಸವನಗುಡಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಅಫ್ಜಲ್ ಫ್ಲಾಟ್ ಪರಿಶೀಲನೆ ವೇಳೆ ಫೈರ್ ಆಗಿರುವುದು ಪತ್ತೆಯಾಗಿದೆ. ಆರೋಪಿ ಲಾ ಸ್ಟೂಡೆಂಟ್ ಆಗಿದ್ದು ಶೂಟಿಂಗ್ ಪ್ರಾಕ್ಟೀಸ್ ಮಾಡುವಾಗ ಗುರಿ ತಪ್ಪಿ ವಾಕ್ ಮಾಡ್ತಾ ಇದ್ದ ರಾಜಗೋಪಾಲ್ ಅವರಿಗೆ ಗುಂಡು ಬಿದ್ದಿದೆ ಅಂತ. ಮಧ್ಯಾಹ್ನದ ಬಿಸಿಯೂಟದ ಅನ್ನ ಸಾಂಬಾರ್ನಲ್ಲಿ ಹುಳು ಪತ್ತೆಯಾಗಿದ್ದು ಇದೇ ಊಟವನ್ನು ಮಕ್ಕಳಿಗೆ ಬಡಿಸ್ತಾ ಇದ್ದಾರೆ ಅಂತ ಪೋಷಕರು ಮತ್ತು ಗ್ರಾಮಸ್ಥರು ಮುಖ್ಯ ಶಿಕ್ಷಕ ಅಡುಗೆ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ದಾವಣಗೆರೆಯ ಚಿಕ್ಕಬನ್ನಿಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆರೋಪದಡಿ ಶಿಕ್ಷಕನಿಗೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆಯನ್ನು ಮಾಡಿದ್ದಾರೆ. ಘಟನೆಯನ್ನು ಖಂಡಿಸಿ ಹಿಂದೂಪರ ಸಂಘಟನೆ ನಾಳೆ ಸವಣೂರು ಪಟ್ಟಣ ಬಂದ್ಗೆ ಕರೆ ಕೊಟ್ಟಿವೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ. ತಕ್ಷಣ 23ಕ್ಕೂ ಅಧಿಕ ಆರೋಪಿಗಳನ್ನು ಬಂಧನ ಮಾಡಬೇಕು ಅಂತ ಆಗ್ರಹಿಸಿ ಬಂದ್ಗೆ ಕರೆ ನೀಡಲಾಗಿದೆ. ಚಾಮರಾಜನಗರದ ವಡ್ಡರದೊಡ್ಡಿಯ ಜಮೀನೊಂದರಲ್ಲಿ ಅಕ್ರಮವಾಗಿ ಬೆಳೆದಿದ್ದ 10.5 kg ತೂಕದ ಗಾಂಜಾ ಗಿಡಗಳನ್ನು ರಾಮಾಪುರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಾಗರಾಜು ಅನ್ನೋನ್ನ ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ವಿಸಿಟರ್ ಆಗಿ ಬಂದು ಖೈದಿಗೆ ಗಾಂಜಾ ಸಪ್ಲೈ ಮಾಡುವಾಗ ಮಹಿಳೆ ಸಿಕ್ಕಿಬಿದ್ದಿದ್ದಾರೆ. ರೀಲ್ಸ್ ಮೂಲಕ ಪರಿಚಯ ಆದಲಂತೆ ಮಹಿಳೆ ಗಂಡನಿಗೆ ಕೈಕೊಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. HSR ಲೇಔಟ್ನಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ರಾಘವೇಂದ್ರಗೆ ರೀಲ್ಸ್ ಲೇಡಿ ಮೋನಿಕಾ ಜೊತೆಗೆ ಲವ್ ಆಯ್ತಂತೆ. ಆಕೆ ಎರಡನೇ ಗಂಡನನ್ನ ಬಿಟ್ಟು ಹೋಗಿದ್ರೆ ಕಾನ್ಸ್ಟೇಬಲ್ ಹೆಂಡತಿ ಮಗುವನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಏನ್ರಪ್ಪ ನೀವು ಲವ್ ಸ್ಟೋರಿ.